ರಾಷ್ಟ್ರೀಯ ಹೆದ್ದಾರಿ 66ರ ಕೂಳೂರಿನಲ್ಲಿ ಹೊಂಡಕ್ಕೆ ಬಿದ್ದ ದ್ವಿಚಕ್ರ ವಾಹನ ಸವಾರಿ ಮಾಧವಿ ಎಂಬುವರು ಸಾವನ್ನಪ್ಪಿರುವ ಘಟನೆಯನ್ನು ಖಂಡಿಸಿ ಮೃತ ಮಹಿಳೆಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ನೀಡುವಂತೆ ಒತ್ತಾಯಿಸಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಅವ್ಯವಸ್ಥೆಯನ್ನು ವಿರೋಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಇಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು। ಈ ಸಂದರ್ಭ ಪ್ರತಿಭಟನಾಕಾರರು ಅಣಕು ಶವದ ಮೆರವಣಿಗೆ ನಡೆಸಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು। ಮಲ್ಲಿಕಟ್ಟೆ ಕಾಂಗ್ರೆಸ್ ಭವನದಿಂದ ಆರಂಭಗೊಂಡ ಅಣಕು ಶವದ ಮೆರವಣಿಗೆ ಪ್ರಾಧಿಕಾರದ ಪ್ರಧಾನ ಕಚೇರಿಯ ತನಕ ತೆರಳಿ ಅಲ್ಲಿ ಮುತ್ತಿಗೆ ಹಾಕಲಾಯಿತು। ಈ ವೇಳೆ ಪ್ರತಿಭಟನಾಕಾರರನ್ನು ಪೊಲೀಸರು ಚದುರಿಸಿದ್ರು। ಹೊಂಡ ಗುಂಡಿಗಳನ್ನು ತುಂಬಿಸಿ ಸರಿಪಡಿಸಲು ಇಚ್ಛಾಶಕ್ತಿ ತೋರಿಸದ ಜನಪ್ರತಿನಿಧಿಗಳಾದ ಸಂಸದ ಬ್ರಜೇಶ್ ಚೌಟ, ಶಾಸಕರಾದ ಭರತ್ ಶೆಟ್ಟಿ, ವೇದವ್ಯಾಸ್ ಕಾಮತ್, ಪ್ರಾಧಿಕಾರದ ಸಿಬ್ಬಂದಿಗಳ ಕಾರ್ಯವೈಖರಿ ವಿರುದ್ಧ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು। ಟೋಲ್ ವಸೂಲಿ ಮೂಲಕ ಸಾಕಷ್ಟು ಹಣವನ್ನು ಹೆದ್ದಾರಿ ಪ್ರಾಧಿಕಾರ ಗಳಿಸ್ತಾ ಇದ್ರು, ಹೆದ್ದಾರಿಗಳನ್ನು ಇನ್ನೂ ಸುಸ್ಥಿತಿಯಲ್ಲಿ ಇಟ್ಟಿಲ್ಲ। ಹೊಂಡ ಗುಂಡಿಗಳಿಗೆ ಬಿದ್ದು ಜನ ಸಾಯುವ ಪರಿಸ್ಥಿತಿ ಎದುರಾಗಿದೆ। ಸಂತ್ರಸ್ತೆಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು ಅಂತ ಎಂಎಲ್ಸಿ ಐವನ್ ಡಿಸೋಜಾ ಆಗ್ರಹಿಸಿದ್ರು। ಪ್ರತಿಭಟನೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ಮಾಜಿ ಶಾಸಕ ಜೆಆರ್ ಲೋಬೋ, ನಾಯಕರಾದ ಆರ್ ಪದ್ಮರಾಜ್, ಮಿಥುನ್ ರೈ, ಶಶಿಧರ್ ಹೆಗಡೆ, ಸದಾಶಿವ ಉಳ್ಳಾಲ್, ಮಮತಾ ಗಟ್ಟಿ ಮೊದಲಾದವರು ಭಾಗವಹಿಸಿದ್ರು। ಕೇಂದ್ರ ಸರ್ಕಾರ, ಸಂಸದ ಬ್ರಜೇಶ್ ಚೌಟ ಸಹಿತ ಬಿಜೆಪಿ ನಾಯಕರಿಗೆ ಧಿಕ್ಕಾರ ಕೂಗಿದ್ರು। ಬಿಜೆಪಿ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಸಾಕಷ್ಟು ಸುಂಕವನ್ನು ವಸೂಲು ಮಾಡ್ತಾ ಇದೆ। ಸುಂಕವನ್ನು ವಸೂಲು ಮಾಡಿದರೂ ಕೂಡ ರಸ್ತೆಗಳನ್ನು ಇವತ್ತು ಸರಿಯಾದ ಸ್ಥಿತಿಯಲ್ಲಿ ಇಟ್ಟಕ್ಕೆ ಸಂಪೂರ್ಣವಾಗಿ ವಿಫಲ ಆಗಿದೆ। ಕೆಲಸ ಮಾಡ್ತಕ್ಕಂಥವರು ದೊಡ್ಡ ಹೊಂಡಕ್ಕೆ ಬಿದ್ದು ಅವರ ಮೇಲೆ ಹಾನಿ ಹೋಗತಕ್ಕಂಥ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗ್ತವೆ ಅಲ್ಲಿ ಸುಮಾರು 120 ಜನ ಇವತ್ತು ಮೃತರಾಗಿದ್ದಾರೆ। 120 ಅಮಾಯಕರ ಜೀವ ಇವತ್ತು ಕಳೆದುಕೊಂಡಿದ್ದೇವೆ। ಈ 120 ಜೀವಗಳು ಕೂಡ ಅಮೂಲ್ಯವಾಗಿರ್ತಕ್ಕಂಥದ್ದು। ಇದಕ್ಕೆ ಕೇಂದ್ರದ ಎಂಪಿಗಳು ಮತ್ತು ಕೇಂದ್ರ ಸರ್ಕಾರ ನೇರ ಹೊಣೆಯಾಗಿದೆ। ಅವರ ಮೇಲೆ ಕೂಡಲೇ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು। 120 ಕುಟುಂಬಗಳಿಗೂ 1 ಕೋಟಿಯಂತೆ ಹಣವನ್ನು ಬಿಡುಗಡೆ ಮಾಡಬೇಕು। ರಾಷ್ಟ್ರೀಯ ಹೆದ್ದಾರಿ ಇವತ್ತು ಅವೈಜ್ಞಾನಿಕವಾಗಿ ಮಾಡಲಾಗಿದೆ। ಎಲ್ಲಿ ಹೋದರೂ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ತುಂಬಿದೆ। ನಮ್ಮ ಏಜ್ ಆಸ್ಪತ್ರೆ ಹತ್ರ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಇಲ್ಲಿ ಪಂಪೆಯಲ್ಲಿ ಬಂದರೆ ರಸ್ತೆಯಲ್ಲಿ ನೀರು, ಅದಕ್ಕಿಂತ ಮುಂದೆ ಮಾಲಿಮಾರಿಗೆ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಅಲ್ಲಿ ಕೊಟ್ಟಾರ ಚೌಕಿಗೆ ಹೋದರೆ ಅಲ್ಲಿ ರಸ್ತೆಯಲ್ಲಿ ನೀರು, ಪಣಂಬೂರಿಗೆ ಹೋದರೆ ಅಲ್ಲಿ ನೀರು, ಮುಕ್ಕಕ್ಕೆ ಹೋದರೆ ಅಲ್ಲಿ ನೀರು, ಎಲ್ಲ ಕಡೆ ಹೊಂಡಮಯ ಆಗಿದೆ। ಸುರತ್ಕಲ್ವರೆಗೆ ಹೊಂಡಮಯ। ಈ ರಸ್ತೆಗಳ ಏನು ಕ್ವಾಲಿಟಿ ಇದೆ, ಅವೈಜ್ಞಾನಿಕವಾಗಿ ರಚನೆ ಮಾಡಿದ್ದಾರೆ, ಅದನ್ನ ಕೂಡಲೇ ತನಿಖೆ ಒಳಪಡಿಸಬೇಕು। ನಮ್ಮ ಊರಿನ ಮಗಳ ಒಂದು ಮರಣ ಆಗಿದೆ। ಇದಕ್ಕೆ ಮರಣಕ್ಕೆ ನೇರ ಕಾರಣ ಇದು ಪ್ರಕೃತಿ ವಿಕೋಪದಿಂದ ಆದಂಥ ಮರಣ ಅಲ್ಲ, ಇದು ಮಾನವನಿಂದ ಆದಂಥ ಮರಣ। ಇದು ಮಾನವನ ಏನು ಈ ಕಳಪೆ ಕಾಮಗಾರಿಯಿಂದ, ಭ್ರಷ್ಟಾಚಾರದಿಂದ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆಯುವಂಥ ಭ್ರಷ್ಟಾಚಾರದಿಂದ ಆದಂಥ ಮರಣ। ಇದಕ್ಕೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಬಿಜೆಪಿ ಪಕ್ಷ ಹೊತ್ಕೊಳ್ಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ। ಮುಂಬರುವ ದಿವಸದಲ್ಲಿ ಎಲ್ಲಿ ಹೊಂಡ ಉಂಟ ಅಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸೆಲ್ಫಿ ಅಭಿಯಾನ ಮಾಡುತ್ತಾ ಈ ಸೆಲ್ಫಿಯನ್ನು ನೇರವಾಗಿ ರಾಷ್ಟ್ರೀಯ ಬಿಜೆಪಿಯ ಅಧ್ಯಕ್ಷರಿಗೆ, ಸ್ಥಳೀಯ ಸಂಸದರಿಗೆ ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ತಲುಪಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ। ನಮ್ಮ ಇವತ್ತಿನ ಆಗ್ರಹ, ಯಾರೆಲ್ಲ ಈ ದುರ್ಮರಣದಿಂದ ಮೃತಪಟ್ಟಿದ್ದಾರ ಅವರ ಮನೆಗೆ ಕಡಿಮೆ ಪಕ್ಷ 1 ಕೋಟಿ ರೂಪಾಯಿ ಪರಿಹಾರ ಕೊಡುವ ತನಕ ಕಾಂಗ್ರೆಸ್ ಪಕ್ಷ ಈ ಪ್ರತಿಭಟನೆಯನ್ನು ಮಾಡ್ತದೆ। ನಮ್ಮ ಈ ಜಿಲ್ಲೆಯನ್ನು ಪ್ರತಿನಿಧಿಸುವಂಥ ನಮ್ಮ ಸಂಸದರಾದಂಥ ಬ್ರಜೇಶ್ ಚೌಟರ್ ಅವರು ಇದೇ ರಸ್ತೆಯಲ್ಲಿ ತಿರುಗಾಡ್ತಾರೆ। ಇಷ್ಟು ರಿಪೋರ್ಟ್ಗಳು ಇವರಿಗೆ ಬರ್ತಾ ಇದ್ರೂ ಕೂಡ ಇವರು ಕಣ್ಣು ಕಾಣದ ಹಾಗೆ, ಬಾಯಿ ಬಾರದ ಹಾಗೆ
ಸುಮ್ಮನೆ ಕುಳಿತಿರುವಂಥದ್ದು. ಇವರ ಒಂದು ನಿರ್ಲಕ್ಷ್ಯತನದಿಂದ ಇವತ್ತು ಅದೆಷ್ಟೋ ಜೀವಗಳಿಗೆ ಹೋಗಿರುವಂಥದ್ದು. ಬಹುಶಃ ಇದರ ಬಗ್ಗೆ ಇವತ್ತು ಜನಾಕ್ರೋಶ ಎಲ್ಲ ಕಡೆ ಜಿಲ್ಲೆಯಲ್ಲಿ ಇದೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಇವರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಇವರಿಗೆ ಜನಗಳಿಂದ ಆರಿಸಿ ಹೋದ ನಂತರ ಜನರ ಸಮಸ್ಯೆಗಳ ಬಗ್ಗೆ ಸ್ಪಂದನೆ ಕೊಡಬೇಕು ಅನ್ನುವಂಥ ಒಂದು ಕನಿಷ್ಠವಾದಂಥ ಒಂದು ಜ್ಞಾನ ಕೂಡ ಇವರಲ್ಲಿ ಇಲ್ವಾ ಅನ್ನುವಂಥ ಪ್ರಶ್ನೆ ಇವತ್ತು ಎದ್ದಿರುವಂಥದ್ದು. ಅವರು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಸುಮಾರು 20 ಕೋಟಿಯನ್ನು ನಾವು ರಸ್ತೆ ಇದಕ್ಕೆ ಸ್ಯಾಂಕ್ಷನ್ ಮಾಡಿಸಿದ್ದು, ಆದರೆ ಮಳೆ ಬಂದದ್ರಿಂದ ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು ನಮಗೆ ಕೂಡ ಗೊತ್ತಿದೆ. ನಮಗೆ ಮಳೆ ಬಂದರೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಮಳೆ ಬಂದಾಗ ಆ ರಸ್ತೆಯಲ್ಲಿ ಬಿದ್ದಂಥ ಗುಂಡಿಗಳನ್ನು ತೇಪೆ ಹಚ್ಚುವಂಥ ಕೆಲಸ ನೀವು ನಿಮ್ಮ ನ್ಯಾಷನಲ್ ಹೈವೇ ಅಥಾರಿಟಿ ಅಧಿಕಾರಿಗಳಿದ್ದಾರೆ, ಇವರ ಮುಖಾಂತರ ಹೇಳುವಷ್ಟು ಕೆಪಾಸಿಟಿ ನಿಮಗೆ ಇಲ್ವಾ?